ಇನ್ನು ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕದಲ್ಲಿ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತ ದಾವಣಗೆರೆಯಲ್ಲಿ ಅಭ್ಯರ್ಥಿ ನಿವಾಸದ ಮೇಲೂ ಕೂಡ ದಾಳಿಯಾಗಿದೆ. ಎಂಸಿಸಿಬಿ ಬ್ಲಾಕ್ನ ನಿವಾಸಿ ನಂದೀಶ್ ಅವರ ಮನೆಯಲ್ಲಿ ಶೋಧ ಕಾರ್ಯ ನಡೆದಿದೆ. ಪಶು ವೈದ್ಯಾಧಿಕಾರಿ ಹುದ್ದೆಗೆ ಆಯ್ಕೆಯಾಗಿದ್ರು ನಂದೀಶ್. 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಭಾರಿ ಪರಿಶೀಲನೆ ನಡೆಸಿದ್ರು. ಒಟ್ಟು 29 ಅಭ್ಯರ್ಥಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಈ ಪೈಕಿ ನಂದೀಶ್ ಎಂಬಾತನ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿತ್ತು. ಇದೇ ಆಧಾರದಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಬಿಗಿ ಭದ್ರತೆಯಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಸ್ಥಳೀಯ ಅಧಿಕಾರಿಗಳ ಬಿಗಿ ಭದ್ರತೆಯಲ್ಲಿ ಇಡಿ ಅಧಿಕಾರಿಗಳು ತಪಾಸಣೆ ಮಾಡ್ತಾ ಇದ್ದಾರೆ. ಸರ್ಚ್ ಆಪರೇಷನ್ ನಡೀತಾ ಇದೆ. ಇನ್ನು ಇದೇ ವೇಳೆ ಸಾಕಷ್ಟು ದಾಖಲೆಗಳು ಕೂಡ ಲಭ್ಯ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ತನಿಖೆ ಯಾವ ಹಂತಕ್ಕೆ ಹೋಗುತ್ತೆ ನೋಡಬೇಕಾಗತ್ತೆ. ಇನ್ನು ಆರೋಪ ಏನಾದರೂ ಸಾಬೀತಾಗಿದ್ದೇ ಆದರೆ ಶಿವಶಂಕರಪ್ಪ ಅವರನ್ನು ಅರೆಸ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಈಗ ಸದ್ಯಕ್ಕೆ ವಶಕ್ಕೆ ಪಡ್ಕೊಂಡಿದ್ದಾರೆ ವಿಚಾರಣೆಗೆ ಅಂತ. ಇಡಿ ಅಧಿಕಾರಿಗಳು ಸೂಕ್ತ ದಾಖಲೆಗಳನ್ನು ಕಲೆ ಹಾಕ್ತಾರಾ ಇಲ್ವಾ ಅದನ್ನು ಕೂಡ ನೋಡಬೇಕಾಗತ್ತೆ. ಭಾರಿ ಪ್ರಮಾಣದಲ್ಲಿ ದಾಳಿಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಬ್ಯೂರೋ ಚೀಫ್ ರಾಜೇಶ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜೇಶ್, ಇಡಿ ಅಧಿಕಾರಿಗಳು ಇದೀಗ ದಾಳಿಯನ್ನು ಮಾಡಿದ್ದಾರೆ. 21 ಕಡೆಗಳಲ್ಲಿ ದಾಳಿಯಾಗಿದೆ. ಏನೆಲ್ಲ ಮಾಹಿತಿಗಳು ಲಭ್ಯವಾಗಿದೆ ಈ ಬಗ್ಗೆ? ಸಂತೋಷ ಏನಂತಂದ್ರೆ ಏನು ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಸಂಬಂಧಪಟ್ಟಂತೆ ಕೆಪಿಎಸ್ಸಿ ಇರುವಂತ ಏನು ಶಿವಶಂಕರ ಏನ್ ಸಾಹುಕಾರ ಇದ್ದಾರೆ, ಇವರ ಮೇಲೆ ಈಗ ಏನು ಇಡಿ ಅಧಿಕಾರಿಗಳು ದಾಳಿ ಮಾಡ್ತಕ್ಕಂಥದ್ದು, ಏನು ಕೆಪಿಎಸ್ಸಿಯಲ್ಲಿ ನೇಮಕಾತಿಯಲ್ಲಿ ಸಾಕಷ್ಟು ಅಕ್ರಮ ಆಗಿರತಕ್ಕಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ಈ ಮೊದಲು ಸಾಕಷ್ಟು ದಾಖಲಾತಿಗಳನ್ನ ಏನು ಇಡಿ ಅವರಿಗೆ ಕೊಟ್ಟಲಾಗಿತ್ತು. ಹೀಗಾಗಿ ಇಡಿ ಆ ಆಧಾರದ ಮೇಲೆ ಇವತ್ತು ನಾನು ಏಕಾಏಕಿ 21 ಕಡೆ ದಾಳಿ ನಡೆಸ್ತಕ್ಕಂಥದ್ದು. ಅದರಂತೆ ಏನು ವಿಜಯಪುರದ ಕೇಂದ್ರ ಕಾರಾಗೃಹ ಸಹಾಯಕರ ಅಧೀಕ್ಷಕರಾದ ಅಭಿಜಿತ್ ಏನು ಕುಬೇರ್ ಜಾಗನವರಿದ್ದಾರೆ, ಇವರ ಮೇಲೂ ಮನೆಯ ಮೇಲೂ ಕೂಡ ದಾಳಿ ಇರತಕ್ಕಂಥದ್ದು. ಅವರು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣದ ಸದಾಶಿವನಗರದಲ್ಲಿ ಕೂಡ ಅವ್ರ ಮನೆ ಇರತಕ್ಕಂಥದ್ದು. ಹೀಗಾಗಿ ಆ ನಿಟ್ಟಿನಲ್ಲಿ ಅಲ್ಲಿ ಕೂಡ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ರೆ. ಇವರು ಕೂಡ 2024ರ ಕೆಎಸ್ ಅಧಿಕಾರಿ ಆಗಿರ್ತದೆ. ಅಲ್ಲದೆ ಸಾಹುಕಾರ ಏನು ಶಿವಶಂಕರ್ ಸಾಹುಕಾರ ಮಗಳ ಮನೆ ಮೇಲೂ ಕೂಡ ದಾಳಿ ಇರ್ತಕ್ಕಂಥದ್ದು. ಅಲ್ಲಿ ಕೂಡ ಹಲವಾರು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದಕ್ಕೆ ರಾಯಚೂರು ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಇನ್ನಿತರ ಕಡೆ ಸುಮಾರು 21 ಕಡೆ ಈಗಾಗಲೇ ಅಧಿಕಾರಿಗಳು ದಾಳಿ ಮಾಡಿ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಳೆದ ವರ್ಷ ಏನಂತಂದ್ರೆ ಸಾಕಷ್ಟು ಕೆಪಿಎಸ್ಸಿಯಲ್ಲಿ ಹಗರಣ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಅಕ್ಸಾ ಸಂಘಟನೆ ಕೂಡ ಒಂದು ರೀತಿಯಲ್ಲಿ ಏನು ಪಶು ವೈದ್ಯಾಧಿಕಾರಿ ಏನು ನೇಮಕಾತಿಯಲ್ಲಿ ಅಕ್ರಮ ಆಗಿರುತ್ತನ್ನ ಸಾಕ್ಷಿ ಸಮೇತ ಬಯಲಿಗಿರುತ್ತಿತ್ತು. ಹೀಗಾಗಿ ಈ ಸಂಬಂಧಪಟ್ಟಂತೆ ಎಷ್ಟು ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ, ಈ ನಿಟ್ಟಿನಲ್ಲಿ ಆ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆ ನಡೆಸಿರತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು ರಾಜೇಶ್ ನಿಮ್ಮೆಲ್ಲ ಮಾಹಿತಿಗೆ.